ಇದೆ. ಯಾಕೆಂದರೆ ಎ ಟಿ ರಘು ಅಂದರೆ ಹಳ್ಳಿ ಡೈರೆಕ್ಟ್ರು ಅಂದರೆ ನಾವು ಒಂಥರ ಅವ್ರು ಬೇರೆ ನಾವು ಬೇರೆ ಅನ್ನೋ ಥರ ಇರಲಿಲ್ಲ. ತುಂಬ ಆತ್ಮೀಯರು. ಎ ಟಿ ರಘು ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ. ಮಗು ಥರ ಏನಾದರೆ ಇದ್ದರೆ ಅಂಬರೀಷ್ ಬಂದ್ಬಿಟ್ಟು ಕೆಲಸಕ್ಕೆ ಏನು ಮಾಡೋದು, ಲೇಟಾಗಿ ಬರೋರು. ಲೇಟಾಗಿ ಬಂದ ಸಮಯದಲ್ಲಿ ಏನಾಯ್ತು ಅಂದರೆ, ರಘು ಇವತ್ತು ಪ್ಯಾಕಪ್ ಮಾಡ್ಬಿಟ್ರು, ನಾಳೆ ಮಾಡೋಣ ಅಂದರೆ ಅದಕ್ಕೂ ರೆಡಿ ಅನ್ನೋದು. ಯಾರ ಮನಸ್ಸನ್ನು ನೋಯಿಸ್ತಾಯಿರಲಿಲ್ಲ. ಆದರೆ ಕೆಲಸದಲ್ಲಿ ಮಾತ್ರ ಭಾಳ ಪರ್ಫೆಕ್ಷನ್ ಇತ್ತು ಅವರು. ಯಾಕೆಂದರೆ ನಾನು 7 ಪಿಕ್ಚರ್ ಮಾಡಿದ್ದೀನಿ. ಹಾಗಾಗಿ ಜೈಲರ್ ಜಗನ್ನಾಥಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ 24 ದಿವಸ ಮೈಸೂರು ಜೈಲಲ್ಲಿ ಶೂಟಿಂಗ್ ಮಾಡಿ ಕೊನೆಗೆ ರಘು ಮೇಲೆ ಜಗಳ ಬಿದ್ದುಬಿಟ್ಟಿದ್ದೆ ನಾನು. 24 ದಿವಸ ಬರೀ ಜೈಲಲ್ಲೇ ಶೂಟಿಂಗ್ ಮಾಡ್ತಾಯಿದ್ದೆ. ಯಾವುದಾದ್ರು ಒಳ್ಳೆ ಸುಂದರವಾದ ಪ್ರದೇಶದಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತ. ಹಂಗೆ ಬೇಕು ಅಂದರೆ ನಾನು ಕೂರ್ಗೆ ಕರ್ಕೊಂಡು ಹೋಗ್ತೀನಿ, ದಯವಿಟ್ಟು ಇಲ್ಲಿ ಮಾಡಿಬಿಟ್ಟು ಮುಗಿಸ್ಕೊಟ್ಬಿಡು. ಆ ಚಿತ್ರದ ನಾಯಕರು ಬಂದು ಟೈಗರ್ ಪ್ರಭಾಕರ್, ಅವೆಲ್ಲ ಬರೆಯೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ಆ ವಿಷಯ ಕೇಳಿದಾಗ ಮನಸ್ಸಿಗೆ ತುಂಬ ನೋವು ಆಘಾತ ಆಯಿತು. ಯಾಕೆಂದರೆ ಚಿತ್ರರಂಗ ಅನ್ನೋದು ಒಂದು ಕುಟುಂಬ ಕಣಮ್ಮ. ಏನು ಹೇಳೋದು, ಅವ್ರವ್ರ ಸ್ಟೇಷನ್ ಬಂದಾಗ ಅವ್ರವ್ರು ಇಳಿದು ಹೋಗ್ತಾ ಇದ್ದಾರೆ ಅಷ್ಟೇ. ಮಂಡ್ಯದ ಗಂಡು ಅಂತ ಅಂಬರೀಷ್ ಅವ್ರಿಗೆ ಮೈಸೂರು ಜಾಣ ಅಂತ ಕೊಟ್ಟಿದ್ದೀವಿ ಇವರೇನೆ. ಅದು ಕೆಲವ್ರಿಗೆ ಗೊತ್ತಿಲ್ಲ. ಮಂಡ್ಯದ ಗಂಡು ಅಂದ್ರೂ ಅಂಬರೀಷ್ ಮಂಡ್ಯದ ಗಂಡು. ಕೊಟ್ಟಿದ್ದು ಇದು ಮಾಡಿದ್ದು ಎಲ್ಲ ಅವರಿಬ್ಬರದು ಬೆಸಿಗೆ ತುಂಬ ಚೆನ್ನಾಗಿತ್ತು. ಯಾವುದು ಒಬ್ಬ ಹೀರೋದು ಒಬ್ಬ ನಿರ್ದೇಶಕಂತಿರುತ್ತಲ್ಲ, ಭಾಳ ಅದ್ವಿತೀಯ. ಆ ವಿಷಯದಲ್ಲಿ ಒಬ್ಬರು ರಘು ಆಗಿರ್ಬೋದು, ಒಬ್ಬರು ಅಂಬರೀಷ್ ಆಗಿರ್ಬೋದು, ಆತ್ಮೀಯರು. ಎಕ್ಸ್ಪೆಷಲಿ ಅಂಬರೀಷ್ ಅಂದರೆ ಸ್ನೇಹಕ್ಕೆ ಇನ್ನೊಂದು ಹೆಸರು. 27 ಸರ್ ಅವ್ರಿಗೆ ಸಹಾಯ ಕೂಡ ಮಾಡಿದ್ರು ಅಂಬರೀಷ್ ಅವರು. ಅಂಬರೀಷ್ ಅವರು ಡೆತ್ ಆದಾಗ ಇವರು ನನ್ಗಾದ್ರೂ ಸಾವು ಕೊಟ್ಟು ಅಂಬರೀಷ್ ಅವ್ರಿಗೆ ಇರಿಸ್ಬೇಕಾಗಿತ್ತು ಅಂತ ಅಳ್ತಾ ಇದ್ರು. ಅಷ್ಟು ಆತ್ಮೀಯರು ಇದ್ರು. ಹೌದು ಹೌದಮ್ಮ. ಸರಿ, ಅವ್ರ ಕುಟುಂಬಕ್ಕೆ ದುಃಖ ಬರ್ಸೋ ಶಕ್ತಿ ಕೊಳ್ಳಿ ಅಂತ ಅಷ್ಟೇ ಕೇಳ್ಕೋಬೋದು. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.